ನಮಸ್ಕಾರ. ಏಷ್ಯಾನೆಟ್ ಸುವರ್ಣ ನ್ಯೂಸ್ನ ವಿಶೇಷ ಜಾತಕ ಫಲ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಅಮೃತಾ ಗೌಡ. ಈ ದಿನದ ಜಾತಕ ಫಲ ಕಾರ್ಯಕ್ರಮದಲ್ಲಿ ಈ ದಿನದ ಪಂಚಾಂಗದ ವಿಶೇಷತೆ, 12 ರಾಶಿಗಳ ಫಲಾಫಲ, ನೀವು ಕಳಿಸಿರುವಂತಹ ಸಂದೇಶಗಳಿಗೆ ಉತ್ತರ, ಪರಿಹಾರಗಳನ್ನು ತಿಳಿಸ್ಕೊಡ್ತಾ ಹೋಗ್ತೀವಿ. ಮೊದಲಿಗೆ ಪ್ರಾಜ್ಞರಾದಂತಹ ಶ್ರೀಕಂಠ ಶಾಸ್ತ್ರಿಗಳನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸಿಕೊಳ್ಳೋಣ. ಶಾಸ್ತ್ರಿಗಳ ಕಾರ್ಯಕ್ರಮಕ್ಕೆ ಸ್ವಾಗತ. ತಮಗೆ ನಮಸ್ಕಾರಗಳು. ಶಾಸ್ತ್ರಿಗಳೇ, ಈ ದಿನ ಶನಿವಾರ, ಹಾಗಾಗಿ ಪಂಚಾಂಗದ ವಿಶೇಷತೆ ಏನಿದೆ, ಈ ದಿನದ ಮಹತ್ವ ಏನು ತಿಳಿಸ್ಕೊಡೋದಾದ್ರೆ? ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಮೂರ್ತಿತ್ವೇ ಪರಿಕಲ್ಪಿತ ಶಶಿಭೃತೌ ವರ್ತ್ಮ ಪುನರ್ಜನ್ಮನಾಂ ಆತ್ಮೇತ್ಯಾತ್ಮ ವಿಧಾಂ ಕೃತಶ್ಚ ಯಜತಾಂ ಭರ್ತ ಅಮರಜ್ಯೋತಿಷಾಂ ಲೋಕಾನಾಂ ಪ್ರಳಯೋದ್ಭವ ಸ್ಥಿತಿವಿಭುಶ್ಚಾನೇಕಧಾಯ ಶ್ರಿತೌ ವಾಚನ್ನ ಸದೃದಾತ್ವನೇಕ ಕಿರಣ ತ್ರೈಲೋಕ್ಯ ದೀಪೋರ್ಭಿಃ. ಸಮಸ್ತ ವೀಕ್ಷಕರಿಗೆ ಶುಭೋದಯ, ಶುಭ ಬೆಳಗು. ಈ ದಿನದ ಸಂದೇಶಗಳನ್ನು ಪರಿಶೀಲಿಸೋಣ. ತತ್ಪೂರ್ವದಲ್ಲಿ ಈ ಹೊತ್ತಿನ ಪಂಚಾಂಗವನ್ನು ಗಮನಿಸಿಕೊಳ್ಳೋಣ. ಶ್ರೀ ಕ್ರೋಧಿನಾಮ ಸಂವತ್ಸರ, ಉತ್ತರಾಯಣ, ವಸಂತ ಋತು, ವೈಶಾಖ ಮಾಸ, ಕೃಷ್ಣ ಪಕ್ಷವಾಗಿದೆ. ಈ ದಿವಸ ಶನಿವಾರವಾಗಿರತಕ್ಕಂಥದ್ದು. ನವಮಿ ತಿಥಿ, ಉಪರಿ ದಶಮಿ ಈ ದಿವಸ, ಉತ್ತರಾಭಾದ್ರ ನಕ್ಷತ್ರ ಈ ದಿವಸ. ವೈಶಾಖ ಮಾಸದ ಕೃಷ್ಣ ಪಕ್ಷದ ದಶಮಿಯನ್ನು ಹನುಮತ್ ಜಯಂತಿ ಅಂತ ಆಚರಿಸ್ತಕ್ಕಂಥದ್ದು ಕೆಲವು ಕಡೆ ಇದೆ. ನಾವು ಚಿತ್ರ ಪೌರ್ಣಮಿ ದಿವಸ ಆಚರಿಸಿಬಿಟ್ಟಿದ್ದೀವಿ. ಹೀಗಾಗಿ ಈ ದಿವಸ ಮತ್ತೆ ಸ್ಮರಣೆ ನೋಡಿ. ಪ್ರತಿ ದಿವಸ ಆಂಜನೇಯನ ಸ್ಮರಣೆ ಮಾಡಿದ್ರೆ ಬುದ್ಧಿ, ಬಲ, ಯಶಸ್ಸು, ಧೈರ್ಯ, ಕೀರ್ತಿ ಎಲ್ಲವೂ ಲಭಿಸುತ್ತೆ ನಮಗೆ. ಪ್ರತಿ ದಿವಸ ಸುಂದರಕಾಂಡ ಪಾರಾಯಣವನ್ನು ಇಟ್ಕೊಂಡ್ರೆ, ಕನಿಷ್ಠ ಒಂದು ಸ್ವಲ್ಪ ಹೊತ್ತಾದರೂ ಓದಿದ್ರೆ ಎಂಥ ಮತಿಶಕ್ತಿ ಬರುತ್ತೆ ಅಂದರೆ ಅದನ್ನು ಅನುಸಂಧಾನ ಮಾಡೋರಿಗೆ ಗೊತ್ತು. ಹಾಗಾಗಿ ಹನುಮಂತನ ಕೃಪೆಯಾಗಿಬಿಟ್ರೆ ಎಲ್ಲೂ ಗೆಲುವೆ ನಮಗೆ. ಹನುಮಂತನಿಗೆ ಸೋಲು ಅನ್ನೋದು ಇಲ್ಲವೇ ಇಲ್ಲ. ಹಾಗಾಗಿ ಜೀವನದಲ್ಲಿ ಯಾವ ಸ್ತರದಲ್ಲೂ ನಮಗೆ ಸೋಲು ಆಗೋದಿಲ್ಲ ಹನುಮಂತನ ಸ್ಮರಣೆ ಮಾಡಿದ್ರೆ. ಮಾಡಿ. ಈ ದಿವಸ ಶನಿವಾರ ಬೇರೆ, ಹನುಮಂತನ ಆರಾಧನೆಯನ್ನು ಶನಿವಾರ ಸಾಮಾನ್ಯವಾಗಿ ನಾವು ಮಾಡ್ತೀವಿ. ಹಾಗಾಗಿ ಆಂಜನೇಯನಿಗೆ ಪ್ರೀತಿಪಾತ್ರವಾಗಿರ್ತಕ್ಕಂತಹ ಪೂಜೆ, ಪುನಸ್ಕಾರ ಎಲ್ಲವನ್ನು ಸಮರ್ಪಣೆ ಮಾಡಬಹುದು. ಈ ದಿವಸ ಭಕ್ತಿ ಬಹಳ ಮುಖ್ಯವಾಗಬೇಕು. ಅದು ಏನು ಚಂಚಲವಲ್ಲದ ಮನಸ್ಸಿನಿಂದ ಹನುಮಂತನ ಪ್ರಾರ್ಥನೆ ಮಾಡೋದ್ರಿಂದಾಗಿ ಹನುಮಂತನ ಕೃಪೆಯಾಗತ್ತೆ. ಆತ ಮಹಾ ನವವ್ಯಾಕರಣ ಪಂಡಿತ ಅಂತ ಅವನಿಗೆ ಹೆಸರು. ಹೀಗಾಗಿ ನಾವು ಆಂಜನೇಯನ ಸ್ಮರಣೆ ಮಾಡಿದ್ರೆ ಅತಿಶಯವಾದ ಬುದ್ಧಿ ಬರುತ್ತೆ, ಅದಂತೂ ಸತ್ಯ. ಇನ್ನು ಜೊತೆಗೆ ಈ ದಿವಸ ಕುಜನ ಪರಿವರ್ತನೆ ಇದೆ. ಇಷ್ಟು ದಿವಸ ಮೀನರಾಶಿಯಲ್ಲಿದ್ದಂಥ ಕುಜ ಈಗ ತನ್ನ ಸ್ವಕ್ಷೇತ್ರಕ್ಕೆ, ತನ್ನ ಸ್ಥಾನಕ್ಕೆ ಬರ್ತಾ ಇದ್ದಾನೆ. ತುಂಬ ಒಳ್ಳೆಯದು. ಕುಜ ಪಾಪಗ್ರಹಗಳು ಅವರವ್ರ ಮನೆಯಲ್ಲಿದ್ದು ಬಿಟ್ಟರೆ ಅದರಷ್ಟು ಉಪಕಾರ ಮತ್ತೊಂದಿಲ್ಲ. ಹೀಗಾಗಿ ಶನೈಶ್ಚರ ತನ್ನ ಮನೆಯಲ್ಲಿದ್ದಾನೆ, ಮೂಲತ್ರಿಕೋಣ ಸ್ಥಾನ ಬೇರೆ, ಬಹಳ ಚೆನ್ನಾಗಿದ್ದಾನೆ. ಕುಜನೂ ತನ್ನ ಮನೆಗೆ ಸೇರಿಬಿಟ್ರೆ ತುಂಬ ಅನುಕೂಲವಾಗುತ್ತೆ. ಈ ಸಂದರ್ಭದಲ್ಲಿ ಹುಟ್ಟಿದಂಥ ಮಕ್ಕಳು ಯೋಗ ಪುರುಷರು, ಯೋಗಿಗಳಾಗ್ತಾರೆ. ಅದರಲ್ಲಿ ಸಂಶಯ, ಯೋಗ ಬಂದು ಪ್ರಾಪ್ತಿಯಾಗುತ್ತೆ, ಅದರಲ್ಲಿ ಸಂಶಯ ಇಲ್ಲ. ಚೆನ್ನಾಗಿದೆ. ಕುಜನಿಂದ ಅಂತೂ ನಮಗೆ ಅಲ್ಲಿ ಸತ್ವಂ ರೋಗ ಗುಣಾನ್ವಿತಾವನಿಜ ಜ್ಞಾತೀಂಧರಾಸೂನುಹು ಅಂತ. ಜ್ಞಾತೀಂ ಧರಾಸೂನುಹು. ಧರಾಸೂನುಹು ಅಂತಂದರೆ ಭೂಮಿ ಮಗ ಅಂತ ಕುಜ. ಅವನಿಂದ ಏನಪ್ಪ ಆಗುತ್ತೆ ಅಂದರೆ ಸತ್ವ ಬರುತ್ತೆ ನಮಗೆ. ಒಂದು ಸತ್ವ ಒಳಗೆ ಒಂದು ಶಕ್ತಿ ಇದೆಯಲ್ಲ, ಆ ಶಕ್ತಿಯೇ ಅದನ್ನು ಕುಜ ಅಂತ ಕರೀತಾರೆ. ಅದು ಬೇಕು, ಅದು ಅಂತಃಶಕ್ತಿ. ಅದಿದ್ದರೆ ಅವರು ಹೋರಾಟವ, ಧೀರ ಸ್ವಭಾವ, ಇದೆಲ್ಲ ಹೆದರಿಕೊಳ್ಳದೆ ಇರತಕ್ಕಂಥದ್ದು ಧೈರ್ಯ ಸ್ವಭಾವ ಬರುತ್ತೆ. ನೋಡಿ, ನಾನು ಮಾತಾಡ್ತಿರುವಾಗಲೇ ಆ ಶಕ್ತಿ ಅದು ಕುಜನಿಂದಾಗಿ ಬರ್ತಕ್ಕಂಥದ್ದು ಅಂತ. ಹೀಗಾಗಿ ಈ ಹೊತ್ತಿನಿಂದ ಒಂದು ಒಳ್ಳೆಯ ಉತ್ತಮವಾದ ಫಲಗಳು ಪ್ರಾರಂಭವಾಗುತ್ತೆ ಅಂತ ನಿರೀಕ್ಷೆ ಇಟ್ಕೊಳ್ಬಹುದು. ಅದನ್ನೆಲ್ಲ ಫಲದಲ್ಲಿ ನಾವು ನೋಡೋಣ. ಅಂತೂ ಸದ್ಯಕ್ಕೆ ಈ ದಿವಸ ಆಂಜನೇಯನ ಪ್ರಾರ್ಥನೆ ತಪ್ಪದೆ ಮಾಡಿ, ಅನುಕೂಲ ಆಗುತ್ತೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.